ನಮಸ್ಕಾರ. ಮುಖ್ಯಾಂಶಗಳು. ಬಡವರಿಗೆ ಮನೆ ನಿರ್ಮಿಸಲು ಉಚಿತವಾಗಿ ಮರಳು ಪೂರೈಕೆ, ಶೀಘ್ರವೇ ಹೊಸ ಮರಳು ನೀತಿ ಜಾರಿ, ಸಚಿವ ಮುರುಗೇಶ್ ನಿರಾಣಿ. ಸಿನಿಮಾ ಮಂದಿರಗಳಿಗೆ ಪ್ರೇಕ್ಷಕರ ಪ್ರವೇಶಕ್ಕೆ ನಿರ್ಬಂಧ ಇಲ್ಲ, ಕೋವಿಡ್-19 ನಿಯಮಾವಳಿಗಳ ಕಡ್ಡಾಯ ಪಾಲನೆ ಅಗತ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗಣಿ ಮತ್ತು ಖನಿಜ ಅಭಿವೃದ್ಧಿ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ಲೋಕಸಭೆ ಅಂಗೀಕಾರ, ಕೃಷಿಯ ಬಳಿಕ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ, ಸಚಿವ ಪ್ರಹ್ಲಾದ್ ಜೋಶಿ. ಕಿಸಾನ್ ರೈಲು ಸಂಚಾರದಿಂದ ಕೃಷಿ ಉತ್ಪನ್ನ ಸಾಗಣೆ ಚಿತ್ರಣ ಬದಲಾವಣೆ, ಪೂರೈಕೆ ಸರಪಳಿ ತಡೆರಹಿತ, ಸಚಿವ ಪಿಯೂಷ್ ಗೋಯಲ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದೊಳಗೆ ಮನೆ ಕಟ್ಟುವ ಬಡವರಿಗೆ ಉಚಿತವಾಗಿ ಮರಳು ಒದಗಿಸಲು ಹೊಸ ಮರಳು ನೀತಿಯನ್ನು ಶೀಘ್ರ ಜಾರಿಗೆ ತರುವುದಾಗಿ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ವಿಧಾನಸಭೆಯಲ್ಲಿಂದು ತಿಳಿಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೊಸ ಮರಳು ನೀತಿಗೆ ಸರ್ಕಾರ ಚಿಂತಿಸಿದ್ದು, ಶೀಘ್ರ ರಾಜ್ಯಾದ್ಯಂತ ಕಡಿಮೆ ದರದಲ್ಲಿ ಮರಳು ದೊರೆಯುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳ್ಳ, ತೊರೆ ಮತ್ತಿತರ ಕಡೆಗಳಿಂದ ಎತ್ತಿನ ಗಾಡಿ ಮೂಲಕ ಮರಳು ಸಾಗಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತುತ ರಾಜ್ಯದ 193 ಮರಳು ನಿಕ್ಷೇಪಗಳನ್ನು ಗುರುತಿಸಿ 87 ನಿಕ್ಷೇಪಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ವಿವರಿಸಿದರು. ಸಮಸ್ಯೆ ಇರುವಂತದ್ದು ನಿಜ. ಬಡವರಿಗೆ ಕಡಿಮೆ ರೇಟ್ದಲ್ಲಿ ಮರಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಹೊಸ ಫ್ರೀ ಸ್ಟ್ಯಾಂಡ್ ಪಾಲಿಸಿ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ತರಬೇಕನ್ನುವಂಥದ್ದು ಚಿಂತನೆಯಲ್ಲಿದೆ. ಯಾವ ರೀತಿ ಫ್ರೀ ಸ್ಟ್ಯಾಂಡ್ ಪಾಲಿಸಿ ಅನ್ನುವಂಥದ್ದಾದರೆ, ಅಪ್ ಟು 10 ಲಕ್ಷ ರೂಪಾಯಿಗೆ ಕಟ್ಟುವಂಥ ಮನೆ, ಆಸ್ತಿ ಮನೆ ಇರ್ಬೋದು, ಅತ್ಯಂತ ಕಡು ಬಡವರು ಕಟ್ಟುವಂಥದ್ದು, ಅಥವಾ ಬಿದ್ದು ಹೋಗಿರುವಂಥ ಮನೆಯನ್ನು ಮತ್ತೆ ವಾಪಸ್ ಕಟ್ಟುವಂಥದ್ದು, ಆ ಎಲ್ಲ ಮನೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ 100 ರಿಂದ 200 ರೂಪಾಯಿ ಪರ್ ಟನ್ಗೆ ಬರುವಂಥದ್ದನ್ನು ಆ ಯಾವ ವ್ಯಾಪ್ತಿಯಲ್ಲಿ ಆ ಮನೆಗಳು ಬರ್ತಾ ಇದೆ, ಅದು ಗ್ರಾಮ ಪಂಚಾಯತಿ ಇರ್ಬೋದು, ಅಪ್ ಟು ನಗರಸಭೆಯಲ್ಲಿ ಇರುವಂಥದ್ದು ಇರ್ಬೋದು, ಅವರೆಲ್ಲರಿಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯ ಉಸುಕನ್ನು ಕೊಡಬೇಕನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಹೊಸ ನ್ಯೂ ಫ್ರೀ ಸ್ಟ್ಯಾಂಡ್ ಪಾಲಿಸಿ ತರ ಉದ್ಯೋಗ ಕೊಟ್ಟಿದ್ದಾರೆ. ಈ ವೇಳೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್, ಕೋಲಾರದ ಕೆಜಿಎಫ್ನಲ್ಲಿ ಕೈಗಾರಿಕಾ ಹಬ್ ಸ್ಥಾಪನೆಗೆ ಸರ್ಕಾರ ಪರಿಶೀಲಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯದ ವಿವಿಧೆಡೆ ಕೈಗಾರಿಕೆಗಳ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಂಡ ಜಮೀನುದಾರರಿಗೆ ಸಮರ್ಪಕ ಪರಿಹಾರ ದೊರೆಯುತ್ತಿಲ್ಲ ಎಂಬ ಪ್ರತಿಪಕ್ಷಗಳ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಮೂಲ ಭೂ ಮಾಲೀಕರಿಗೆ ಉದ್ಯೋಗ ಕಲ್ಪಿಸಲು ಒಪ್ಪಂದದಲ್ಲಿ ಸೂಚಿಸಲಾಗಿದೆ. ಒಂದು ವೇಳೆ ಕೈಗಾರಿಕೆಗಳು ನಿಯಮವನ್ನು ಉಲ್ಲಂಘಿಸಿದ್ದಲ್ಲಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಭೂಮಿ ಕಳ್ಕೊಂಡವರಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. 90% ಕೆಲಸ. ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್, ವಸತಿ ನಿಲಯ ಸ್ಥಾಪನೆಗೆ ಏಕರೂಪ ನೀತಿ ಜಾರಿಗೊಳಿಸಲು ಸರ್ಕಾರ ಉದ್ದೇಶಿಸಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಮುಂದಿನ ಮಂಗಳವಾರ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಏಕರೂಪ ನೀತಿ ಜಾರಿ ಕುರಿತು ಚರ್ಚಿಸಲಾಗುವುದು ಎಂದು ಹೇಳಿದರು. ಇದಕ್ಕೆ ಆರ್ಥಿಕ ಇಲಾಖೆ ಸಮ್ಮತಿ ಕೇಳಿದ್ದಾರೆ. ಈ ಯುವಿ ಬೇಕಾಗತಕ್ಕಂಥದ್ದು 1.7 ಕಿಲೋಮೀಟರ್ ಉದ್ದದ 2.29 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ 9.62 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ. ಅದಕ್ಕೆ ಈ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಮಂತ್ರಿಗಳು ಕೂಡ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬಳಿಕ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಜೆಟ್ ಮೇಲಿನ ಚರ್ಚೆಗೆ ಅನುವು ಮಾಡಿಕೊಟ್ಟರು. ಹಲವಾರು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಆನಂತರ ಸಭಾಧ್ಯಕ್ಷರು ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯದ 700ಕ್ಕೂ ಹೆಚ್ಚು ನರ್ಸಿಂಗ್ ಮತ್ತು ಪ್ಯಾರಾ ಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಅವ್ಯವಹಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸದನ ಸಮಿತಿ ಮೂಲಕ ತನಿಖೆ ನಡೆಸಬೇಕು ಎಂಬ ಜೆಡಿಎಸ್ ಸದಸ್ಯರ ಆಗ್ರಹಕ್ಕೆ ಸರ್ಕಾರ ಮಣಿಯದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಕಲಾಪವನ್ನು ಕೆಲಕಾಲ ಮುಂದೂಡಲಾಯಿತು. ಬೆಳಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ಜೆಡಿಎಸ್ ಸದಸ್ಯ ಶ್ರೀಕಂಠೇಗೌಡ, ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ರಾಜ್ಯದ ಜನರ ಹಿತದೃಷ್ಟಿಯಿಂದ ನರ್ಸಿಂಗ್ ಕಾಲೇಜುಗಳ ಅವ್ಯವಹಾರ ಕುರಿತು ಸದನ ಸಮಿತಿ ಮೂಲಕ ತನಿಖೆ ನಡೆಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಈ ವಿಷಯದಲ್ಲಿ ರಾಜಕೀಯ ಬೆರೆಸುವುದು ಬೇಡ ಎಂದರು. ಇದಕ್ಕೊಂದು ಇತಿಶ್ರೀ ಆಡಬೇಕಲ್ಲ. ನಮಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ, ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇದೆ. ಅವರು ವಿಶೇಷವಾಗಿ ನಿಲ್ಲುವಂತ ಜನ. ಇವತ್ತು ಅವರು ಅತ್ಯಂತ ಮುಕ್ತ ಮನಸ್ಸು. ಯಾಕೆಂದ್ರೆ ಒಂದು ಕುಡಿಯುವ ನೀರಿನ ವಿಚಾರದಲ್ಲಿ ಮಲ್ಕಾಪುರಿ ಅವರು ಪ್ರಸ್ತಾಪ ಮಾಡಿದಾಗ ಅದಕ್ಕೊಂದು ಸದನ ಸಮಿತಿಯನ್ನು ಮಾಡಿದ್ರು. ಇವತ್ತು ನೀವು ಎನ್ಕ್ವೈರಿಗೆ ಒಪ್ಪಿದ್ದೀರಿ, ಅದು ಸದನ ಸಮಿತಿಯಿಂದಾಗಿ. ಯಾಕೆಂದ್ರೆ
ಅಧಿಕಾರಿಗಳ ಮಟ್ಟದಲ್ಲಿ ಕಳೆದ 50 ವರ್ಷಗಳಿಂದ 60 ವರ್ಷಗಳಿಂದ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದಕ್ಕೆ ಧ್ವನಿಗೂಡಿಸಿದ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಅವ್ಯವಹಾರ ಕುರಿತಂತೆ ಸತ್ಯಾಸತ್ಯತೆ ಬಗ್ಗೆ ಬೆಳಕು ಚೆಲ್ಲಲು ಸದನ ಸಮಿತಿ ಮೂಲಕವೇ ತನಿಖೆ ನಡೆಸಬೇಕು ಎಂದರು. ತಾವು ಚರ್ಚೆ ಮಾಡಿದ್ರೆ ಒಳ್ಳೆಯದು. ಇದೇ ರೀತಿ ಸಮಯ ಹಾಳಾಗೋದ್ರಿಂದ ಇದು ಇಡೀ ಕನ್ನಡ ನಾಡಿಗೆ ಒಂದು ತಪ್ಪು ಸಂದೇಶ ಹೋಗ್ತಿದೆ. ಅದಕ್ಕೆ ನಾನು ಮನವಿ ಮಾಡ್ಕೊತೀನಿ, ಸ್ವಲ್ಪ ಕಾಲಾವಧಿವರೆಗೆ ಸದನವನ್ನು ಮುಂದೂಡಿ ಚರ್ಚೆ ಮಾಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಭ್ರಷ್ಟಾಚಾರ ಮುಕ್ತ ವಿಷಯ ಕುರಿತು ಮಾತನಾಡುವ ಬಿಜೆಪಿ ಸದನ ಸಮಿತಿ ರಚಿಸಲು ಏಕೆ ಹಿಂಜರಿಯುತ್ತಿದೆ ಎಂದು ಪ್ರಶ್ನಿಸಿದರು. ನಾವು ಸಹ ಭಾಗಿಯಾಗ್ತಾ ಇದ್ವಿ, ನಮ್ಮ ಭಾಗಿ ಯಾಕೆ ಆಗೋದಿಲ್ಲ ಅಂತ ನಮ್ಗೆ ಈಗಾಗಲೇ ಸ್ಪಷ್ಟಪಡಿಸಿದ್ವಿ. ಅನೈತಿಕ ಒಂದು ನೈತಿಕತೆಯ ಪ್ರಶ್ನೆ ಆಗಿರೋದ್ರಿಂದ ಅವತ್ತು ನಾವು ಭಾಗಿಯಾಗಿರಲಿಲ್ಲ. ಈ ವಿಚಾರ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಗಂಭೀರವಾದ ಪ್ರಶ್ನೆ. ದಯವಿಟ್ಟು ಸದನ ಸಮಿತಿಯನ್ನ ರಚನೆ ಮಾಡಿ ಒಂದು ಕುಲಂಕುಷವಾದ ತನಿಖೆ ಆಗಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಈಗಾಗಲೇ ಇದಕ್ಕೆ ಉತ್ತರಿಸಿದ ಸಭಾ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ಪಡೆದು ಸದನದಲ್ಲಿ ಮಂಡಿಸಲಾಗುವುದು. ಒಂದು ವೇಳೆ ಸದಸ್ಯರಿಗೆ ತೃಪ್ತಿಯಾಗದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳುವ ಕುರಿತು ಪರಿಶೀಲಿಸಲಾಗುವುದು ಎಂದು ಭರವಸೆ ನೀಡಿದರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸದನ ಸಮಿತಿ ಮಾಡಿದ್ದೀರಿ, ಈ ನರ್ಸಿಂಗ್ ಕಾಲೇಜ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ನಾವು ಹೇಳಿದೆವು ಸರ್ಕಾರದ ವತಿಯಿಂದ 2 ವರದಿಗಳನ್ನ ಇಲಾಖೆ ವತಿಯಿಂದ ತೆಗೆದುಕೊಳ್ಳಲಾಗಿತ್ತು. ಸದನ ಚರ್ಚೆ ಮಾಡಿದಾಗ ಇನ್ನಷ್ಟು ಸೂಕ್ಷ್ಮ ಇದೆ ಅಂತ ಹೇಳಿ ಮತ್ತೆ ಒತ್ತಾಯ ಬಂದದ್ರಿಂದ ಸದನ ಸಮಿತಿಯನ್ನು ಮಾಡಿದ್ದೇವೆ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳಿದೆವು. ಇಲ್ಲೂ ಕೂಡ ಹಾಗೆ ಮಾನ್ಯ ಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು 3 ತಿಂಗಳಲ್ಲಿ ನಾವೊಂದು ತನಿಖಾ ವರದಿಯನ್ನು ತರಿಸ್ತೇವೆ, ಇದೇ ಸದನದಲ್ಲಿ ಮಂಡಿಸ್ತೇವೆ. ಆ ಮಂಡನೆ ನಂತರ ನಿಮ್ಗೆ ತೃಪ್ತಿ ಆಗದಿದ್ರೆ ನಮ್ಗೆ ವಿಶ್ವಾಸ ಇದೆ ತೃಪ್ತಿ ಆಗುತ್ತೆ ನಿಮಗೆ ಅಂತ ಹೇಳಿ, ಅಲ್ಲೇನ್ ತಪ್ಪುಗಳಿದ್ರು ಕೂಡ ವರದಿಯಲ್ಲಿ ಬರುವಂತ ಮುಕ್ತವಾದ ವಾತಾವರಣದಲ್ಲಿ ಒಳ್ಳೆಯ ಒಂದು ತಂಡದ ಮೂಲಕ ನಾವು ತನಿಖಾ ವರದಿಯನ್ನು ತರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದಕ್ಕೊಂದು ತೆರೆ ಹೇಳಿದ್ರೆ ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ, ಇದೊಂದು ಗಂಭೀರ ವಿಷಯವಾಗಿದ್ದು ಸರ್ಕಾರ ಕಠಿಣ ನಿರ್ಧಾರ ಕೈಗೊಳ್ಳಲು ಅವಕಾಶವಿದೆ ಎಂದರು. ಇದರಲ್ಲಿ ಇಡೀ ಸದನದ ಒಂದು ಘನತೆ ಗೌರವ ಅನ್ನುವಂತ ಮಾತನ್ನು ಬಂದವ, ಮತ್ತು ತಪ್ಪಿತಸ್ಥರ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೂ ಒಂದು ಸರಿ ಆಗ್ತಿದೆ ಅನ್ನುವಂಥದ್ದು ಬಂದಿದೆ. ಬೇರೆಯವ್ರ ಕಡೆ ಎನ್ಕ್ವೈರಿ ಮಾಡಿದ್ರೆ ಮತ್ತವೆಲ್ಲ ಏನಾದ್ರು ಭ್ರಷ್ಟಾಚಾರ ಆಗಿ ಅಲ್ಲೆಲ್ಲಿ ಉಳಿತೈತಿ. ಸದನ ಸಮಿತಿ ಆದ್ರೆ ಒಂದು ತೀರ್ಮಾನಕ್ಕೆ ಬರ್ತೈತಿ, ನಾಡಿನ ಜನತೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗ ಆಕತಿ ಅನ್ನೋದು ಅವ್ರ ಒಟ್ಟಾಭಿಪ್ರಾಯ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸರ್ಕಾರಿ ಸಂಸ್ಥೆಗಳೊಂದಿಗೆ ಖಾಸಗಿ ಸಂಸ್ಥೆಗಳಿಗೂ ಸಾಕಷ್ಟು ಅವಕಾಶವನ್ನು ನೀಡಿರುವುದು ವೈದ್ಯಕೀಯ ಶಿಕ್ಷಣ ವಲಯದ ಪ್ರಗತಿಗೆ ಕಾರಣವಾಗಿದೆ. ಮೂಲಭೂತ ಸೌಕರ್ಯಗಳ ಪರಿಶೀಲನೆಯ ನಂತರವೇ ಕಾಲೇಜುಗಳ ಆರಂಭಕ್ಕೆ ಅನುಮತಿ ನೀಡಲಾಗುವುದು. ಸರ್ಕಾರ ಹಾಗೂ ಇಲಾಖೆಯಿಂದ ಯಾವುದೇ ಲೋಪವಾಗಿಲ್ಲ ಎಂದು ಸಮಜಾಯಿಷಿ ನೀಡಿದರು. ಅಷ್ಟರ ಮೇಲೂ ಕೂಡ ತನಿಖೆ ಮಾಡಿಸಿ ಅರ್ಹ ಸಂಸ್ಥೆಗಳು ಮಾತ್ರ ಇನ್ನು ಮುಂದೆ ಕಾರ್ಯ ಮಾಡಬೇಕು ಅಂತ ಹೇಳಿ ಕೂಡ ನಾನು ಈಗಾಗಲೇ ಹೇಳಿದ್ದೆ. ಗುಣಮಟ್ಟ ಇದೇ ವಿಷಯ ಕುರಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲದ ವಾತಾವರಣ ಉಂಟಾದಾಗ ಸಭಾಪತಿ ಬಸವರಾಜ ಹೊರಟ್ಟಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಅದರ ಪರವಾನಗಿಯನ್ನ ರದ್ದು ಮಾಡಬೇಕು ಅಂತ ಕೂಡ ನಾನು ತನಿಖೆಯಿಂದ ಆದ್ಮೇಲೆ ಅದಕ್ಕೆ ಆದೇಶ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಮಾನ್ಯ ಸಭಾಪತಿಗಳು. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಿನಿಮಾ ಮಂದಿರಗಳಿಗೆ ಪ್ರೇಕ್ಷಕರಿಗೆ ಅವಕಾಶ ಕಲ್ಪಿಸುವ ವಿಚಾರದಲ್ಲಿ ಯಾವುದೇ ನಿರ್ಬಂಧ ಹೇರಿಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಸಂದೇಶದಲ್ಲಿ ಸ್ಪಷ್ಟನೆ ನೀಡಿರುವ ಅವರು, ಸಿನಿಮಾ ಮಂದಿರಗಳಲ್ಲಿ 50% ಪ್ರೇಕ್ಷಕರಿಗೆ ಮಾತ್ರವೇ ಅವಕಾಶ ನೀಡುವ ಯಾವ ಪ್ರಸ್ತಾಪವೂ ಸರ್ಕಾರದ ಮುಂದಿಲ್ಲ. ಪ್ರೇಕ್ಷಕರು ಮತ್ತು ಚಲನಚಿತ್ರ ಮಂಡಳಿಗಳ ಮಾಲೀಕರು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಪ್ಪದೇ ಪಾಲಿಸಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಕೋವಿಡ್-19 ನಿಯಂತ್ರಣಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಆದರೂ ಸಾರ್ವಜನಿಕರ ಸಹಕಾರವಿಲ್ಲದೆ ಇದು ಯಶಸ್ವಿಯಾಗದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಮಾಸ್ಕ್ ಧರಿಸುವುದು, ಸ್ವಚ್ಛತೆ ಹಾಗೂ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬರ ಜೀವನ ಕ್ರಮವಾಗಬೇಕು. ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ನಿರ್ಲಕ್ಷ್ಯ ಧೋರಣೆ ಸರ್ವತಾ ಸಲ್ಲದು ಎಂದು ಅವರು ತಿಳಿಸಿದ್ದಾರೆ. ಹಿರಿಯ ನಾಗರಿಕರು, ಇತರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ 45ರಿಂದ 60 ವರ್ಷದೊಳಗಿನ ವ್ಯಕ್ತಿಗಳು ತಪ್ಪದೇ ಲಸಿಕೆ ಪಡೆಯಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಯನ್ಸ್ ಕ್ಲಬ್ನ ಸಂಚಾರಿ ರಕ್ತದಾನ ಘಟಕಗಳಿಗೆ ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿಂದು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹಾಗೂ ಲಯನ್ಸ್ ಕ್ಲಬ್ನ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ ಆರೋಗ್ಯ ವಲಯ ಸದೃಢಗೊಳಿಸಲು ಸಾರ್ವಜನಿಕ ಸೇವಾ ಸಂಸ್ಥೆಗಳು ಅಪಾರ ಕೊಡುಗೆಯನ್ನು ನೀಡುತ್ತಿವೆ. ರಾಜ್ಯದಲ್ಲಿ 43 ಸರ್ಕಾರಿ 187 ಖಾಸಗಿ ರಕ್ತ ಘಟಕಗಳಿದ್ದು ಸಾರ್ವಜನಿಕರ ಸೇವೆಗೆ ಮುಂದಾಗಿವೆ ಎಂದರು. ಮತ್ತು ಮಹಿಳೆಯರು ಪ್ರತಿ 3 ತಿಂಗಳಿಗೂ ರಕ್ತದಾನ ಮಾಡಬಹುದಾಗಿದೆ. ಅಗತ್ಯವಿರುವವರಿಗೆ ತುರ್ತು ಸಂದರ್ಭದಲ್ಲಿ ಸುರಕ್ಷಿತ ರಕ್ತ ಒದಗಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಒಟ್ಟು 230 ರಕ್ತನಿಧಿ ಕೇಂದ್ರಗಳು ಇದ್ದಾವೆ. ಈ ಪೈಕಿ 43 ಸರ್ಕಾರಿ ರಕ್ತನಿಧಿ ಕೇಂದ್ರಗಳಿದ್ದು 187 ಖಾಸಗಿ ರಕ್ತನಿಧಿ ಕೇಂದ್ರಗಳಿದ್ದಾವೆ. ರಕ್ತದಾನ ಮಾಡಲು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗಿ ರಕ್ತದ ಕೊರತೆ ನೀಗಿಸಲು ಸಹಕರಿಸಬೇಕು. ಡಾ ಕೆ ಸುಧಾಕರ್ ಕೊರೋನಾ ಕಾರಣದಿಂದ ರಕ್ತದಾನ ಕಡಿಮೆಯಾಗಿದ್ದು ದೇಶದಲ್ಲಿ 4 ಕೋಟಿ ಯೂನಿಟ್ ಕೊರತೆಯುಂಟಾಗಿದೆ. ಸಾರ್ವಜನಿಕರು ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ 4 ಕೋಟಿ ಯೂನಿಟ್ಸ್ ಅಷ್ಟು ಇವತ್ತು ನಮ್ಮ ದೇಶದಲ್ಲಿ ರಕ್ತ ಕೊರತೆ ಆಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 1% ಜನ ಕೂಡ ರಕ್ತದಾನ ಮಾಡಿದರೆ ಈ 4 ಕೋಟಿಗಿನ್ನ ಕೂಡ ಹೆಚ್ಚು ನಾವು ಇವತ್ತು ಇದು ರಕ್ತವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊರತೆಯನ್ನ ನೀಗಿಸುವಂತ ಕೆಲಸ ಆಗ್ತದೆ. ದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಕಡಿವಾಣ ಹಾಕಲು 2 ಮಕ್ಕಳ ನೀತಿಯನ್ನು ಜಾರಿಗೆ ತರುವ ಯಾವುದೇ ಪ್ರಸ್ತಾಪ ಪರಿಗಣನೆಯಲ್ಲಿ ಇಲ್ಲ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗಿಂದು ಸ್ಪಷ್ಟಪಡಿಸಿದೆ. ಆರೋಗ್ಯ ಖಾತೆ ರಾಜ್ಯ ಸಚಿವ ಅಶ್ವಿನಿ ಚೌಬೆ ಅವರು ಕೆಳಮನೆಯಲ್ಲಿಂದು ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ರಾಷ್ಟ್ರೀಯ ಕೌಟುಂಬಿಕ ಆರೋಗ್ಯ ಸಮೀಕ್ಷೆಯ ದತ್ತಾಂಶದ ರೀತ್ಯಾ ದೇಶದಲ್ಲಿ 2005-6ರಲ್ಲಿದ್ದ 2.7% ಸಂತಾನೋತ್ಪತ್ತಿಯ ಪ್ರಮಾಣ ದರ 2015-16 ಹೊತ್ತಿಗೆ 2.2% ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 28 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 2.1% ಅಥವಾ ಅದಕ್ಕಿಂತ ಕಡಿಮೆ ಸಂತಾನೋತ್ಪತ್ತಿ ಮಟ್ಟವನ್ನು ತಲುಪುವ ಸಾಧನೆ ಮಾಡಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದು ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2021 ಮಂಡಿಸಿದರು. ಚರ್ಚೆಯ ಬಳಿಕ ಸದನ ಮಸೂದೆಗೆ ಅಂಗೀಕಾರ ನೀಡಿತು. ಮಸೂದೆ ಮಂಡಿಸಿದ ಪ್ರಹ್ಲಾದ್ ಜೋಶಿ, ಗಣಿ ಅತ್ಯಂತ ಮಹತ್ವದ ವಲಯವಾಗಿದೆ. ಭಾರತ 95 ಖನಿಜಗಳನ್ನು ಉತ್ಪಾದಿಸುತ್ತದೆ. ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿರುವಂತೆಯೇ ಖನಿಜ ನಿಕ್ಷೇಪ ಸಂಪತ್ತನ್ನು ಭಾರತವೂ ಹೊಂದಿದೆ. ಆದಾಗ್ಯೂ ಆ ವಲಯದಲ್ಲಿ ಭಾರತದ ಪ್ರದರ್ಶನ ಗಣನೀಯವಾಗಿ ಕಡಿಮೆ ಇದೆ. ಭಾರತ 1.20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಖನಿಜ ಉತ್ಪಾದಿಸಿದರೆ 2.50 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಖನಿಜ ಆಮದು ಮಾಡಿಕೊಳ್ಳುತ್ತಿದ್ದೇವೆ ಎಂದು ವಿವರ ನೀಡಿದರು. ಭಾರತದ ಬಳಿ ಅಂದಾಜು 501 ದಶಲಕ್ಷ ಟನ್ ಚಿನ್ನದ ನಿಕ್ಷೇಪವೂ ಇದೆ. ಪ್ರತಿ ವರ್ಷ 229 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 983 ಟನ್ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಇದಕ್ಕಿಂತ ದುಃಖದ ಸಂಗತಿ ಎಂದರೆ ನಮ್ಮ ದೇಶದಲ್ಲಿ ವಿಶ್ವದ 4ನೇ ಅತಿದೊಡ್ಡ ಕಲ್ಲಿದ್ದಲು ನಿಕ್ಷೇಪ ಇದೆ. ಸಮೀಕ್ಷಾ ಅಂದಾಜಿನ ರೀತ್ಯಾ 326 ಶತಕೋಟಿ ಟನ್ ಕಲ್ಲಿದ್ದಲು ದೇಶದಲ್ಲಿದೆ. ಆದರೂ 2020ರಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ 248 ದಶಲಕ್ಷ ಟನ್ ಕಲ್ಲಿದ್ದಲು ಆಮದು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೃಷಿಯ ಬಳಿಕ ಅತಿ ಹೆಚ್ಚು ಉದ್ಯೋಗ ಕಲ್ಪಿಸುವ ಕ್ಷೇತ್ರ ಗಣಿಗಾರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಈ ತಿದ್ದುಪಡಿ ಮಸೂದೆ ಮಂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಸದನದಲ್ಲಿ ಮಸೂದೆಯ ಮೇಲೆ ಚರ್ಚೆ ನಡೆದ ಬಳಿಕ ಉತ್ತರ ನೀಡಿದ ಪ್ರಹ್ಲಾದ್ ಜೋಶಿ, ನಮ್ಮಲ್ಲೇ ಅಪಾರ ಪ್ರಮಾಣದ ನಿಕ್ಷೇಪ ಇರುವಾಗ ರಫ್ತು ಮಾಡಿಕೊಳ್ಳುವುದರಲ್ಲಿ ಅರ್ಥ ಇದೆಯೇ ಎಂದು ಪ್ರಶ್ನಿಸಿದ ಅವರು, ಇದರ ಸಂಪೂರ್ಣ ಆದಾಯ ರಾಜ್ಯ ಸರ್ಕಾರಕ್ಕೆ ಹೋಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಬಳಿಕ ಮಸೂದೆಗೆ ಧ್ವನಿಮತದ ಅನುಮೋದನೆ ನೀಡಲಾಯಿತು. 1920 में we have imported around 248 million tons of coal. It is almost worth 1.5 lakh crores. This transparent policy, this transparent allocation of natural minerals, country's natural resources will continue.
Scams days are over in 2015 only. Now it is only the days of prospering. I appeal to you, kindly pass it unanimously. धन्यवाद। प्रश्न यह है कि विधेयक पर विचार किया जाए। जो सदस्य इसके पक्ष में हैं वो हाँ कहें, जो सदस्य विरोध में है वो ना कहें। मेरे विचार में निर्णय हवालों के पक्ष में हुआ। विधेयक पर विचार करने हेतु प्रस्ताव को स्वीकृत किया गया। ದೇಶದಲ್ಲಿ ಈ ತನಕ 43 ಮಾರ್ಗಗಳಲ್ಲಿ ಸುಮಾರು 373 ಕಿಸಾನ್ ರೈಲುಗಳು ಕಾರ್ಯಾಚರಣೆ ಮಾಡುತ್ತಿದ್ದು 1,20,000 ಟನ್ ಸರಕನ್ನು ರವಾನೆ ಮಾಡಲಾಗಿದೆ ಎಂದು ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಕಿಸಾನ್ ರೈಲುಗಳು ಕೃಷಿ ಉತ್ಪನ್ನಗಳನ್ನು ದೇಶಾದ್ಯಂತ ತ್ವರಿತವಾಗಿ ಸಾಗಣೆ ಮಾಡುವ ಮೂಲಕ ಚಿತ್ರಣವನ್ನೇ ಬದಲಾಯಿಸಿದೆ. ಶೀಘ್ರ ಹಾಳಾಗುವ ಉತ್ಪನ್ನಗಳ ಪೂರೈಕೆ ಸರಪಳಿಯನ್ನು ತಡೆರಹಿತ ಮಾಡಿದೆ ಎಂದು ತಿಳಿಸಿದ್ದಾರೆ. ರೈತರಿಗೆ ರೈಲ್ವೆ ಸೇವೆ ಸುಗಮವಾಗಿ ಲಭ್ಯವಾಗುವುದನ್ನು ಖಾತ್ರಿಪಡಿಸುವ ರೀತಿಯಲ್ಲಿ ಈ ಸೇವೆಯನ್ನು ಯೋಜಿಸಲಾಗಿದೆ ಎಂದು ತಿಳಿಸಿದ ಸಚಿವರು, ಬಹುತೇಕ ಈ ರೈಲು ಸೇವೆ ಸಣ್ಣ ನಿಲ್ದಾಣಗಳು ಅಂದರೆ ಕೃಷಿ ವಲಯದ ವ್ಯಾಪ್ತಿಯಲ್ಲಿನ ದೇವಲಾಯ್, ಸಂಗೋಲಾ, ಸಾಂಗ್ಲಿ, ನಾಗರ್ಸೋಲ್ ಇತ್ಯಾದಿಯಲ್ಲಿದೆ. ರೈಲು ಮಾರ್ಗದಲ್ಲಿ ಕೃಷಿ ಉತ್ಪನ್ನ ತುಂಬಿಸಲು ಮತ್ತು ಇಳಿಸಲು ಅವಕಾಶವಾಗುವಂತೆ ಸಾಕಷ್ಟು ಹೊತ್ತು ನಿಲುಗಡೆಗೂ ಅವಕಾಶ ಕಲ್ಪಿಸಲಾಗಿದೆ ಎಂದು ಗೋಯಲ್ ತಿಳಿಸಿದರು. ಇದಕ್ಕೂ ಮುನ್ನ ಕಾಂಗ್ರೆಸ್ ಸದಸ್ಯ ಜಿಸಿ ಚಂದ್ರಶೇಖರ್ ಗುಲ್ಬರ್ಗಾದಲ್ಲಿ ರೈಲ್ವೆ ವಿಭಾಗೀಯ ಮುಖ್ಯ ಕಾರ್ಯಾಲಯ ಸ್ಥಾಪನೆಯ ಕುರಿತಂತೆ 8 ವರ್ಷಗಳ ಹಿಂದೆ 2014ರ ಬಜೆಟ್ನಲ್ಲಿ ಪ್ರಕಟಿಸಲಾಗಿತ್ತು. ಈ ಬಾರಿ ಕಲ್ಯಾಣ ಕರ್ನಾಟಕ ಪ್ರದೇಶದ 5 ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿದರೂ ಈ ಯೋಜನೆಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ನರೇಂದ್ರ ಮೋದಿ ನೇತೃತ್ವದ ಈ ಸರ್ಕಾರ 135 ಕೋಟಿ ಜನರ ಸರ್ಕಾರವಾಗಿದ್ದು ಯಾವುದೇ ರಾಜ್ಯದ ಜೊತೆ ತಾರತಮ್ಯ ಮಾಡುವುದಿಲ್ಲ, ಎಲ್ಲ ರಾಜ್ಯದ ಹಿತಕ್ಕಾಗಿ ಶ್ರಮಿಸಲಾಗುತ್ತಿದೆ ಎಂದು ತಿರುಗೇಟು ನೀಡಿದರು. ಸೂಕ್ತ ಅಧ್ಯಯನ ಇಲ್ಲದೆ ಚುನಾವಣೆಗೆ ಮುನ್ನ ಗುಲ್ಬರ್ಗಾ ವಿಭಾಗೀಯ ಕಚೇರಿಯ ಪ್ರಕಟಣೆ ಮಾಡಲಾಗಿತ್ತು. ನಂತರ ಈ ಬಗ್ಗೆ ವಿವರವಾದ ಅಧ್ಯಯನ ನಡೆಸಿದಾಗ ಇದು ಕಾರ್ಯಸಾಧ್ಯವಲ್ಲ ಎಂಬ ಅಭಿಪ್ರಾಯ ಬಂದಿದೆ ಎಂದು ಸ್ಪಷ್ಟಪಡಿಸಿದರು. ಮಧ್ಯಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಧ್ಯಯನ ನಡೆಸಿದ ನಂತರವೇ ಗುಲ್ಬರ್ಗಾ ವಿಭಾಗ ಸ್ಥಾಪನೆ ಕುರಿತು ಪ್ರಕಟಿಸಲಾಗಿತ್ತು. ಅಂದು ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿದ್ದ ಮಿತ್ತಲ್, ಗುಲ್ಬರ್ಗಾದಲ್ಲಿ ಉಪವಿಭಾಗ ರಚಿಸುವುದು ಸೂಕ್ತ ಮತ್ತು ಕಾರ್ಯಸಾಧ್ಯ ಎಂದು ತಿಳಿಸಿದ್ದರು. 3 ವಲಯದಲ್ಲಿ ಹಂಚಿ ಹೋಗಿರುವ ಗುಲ್ಬರ್ಗಾವನ್ನು ಒಂದು ಕಡೆ ತರಲು ಇಲ್ಲಿ ಕೇಂದ್ರ ಕಾರ್ಯಾಲಯ ಮಾಡಲು ಜಾಗವನ್ನು ನೀಡಲಾಗಿತ್ತು. ವಿಭಾಗ ಸ್ಥಾಪನೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಹಂತದಲ್ಲಿ ಸ್ಪಷ್ಟೀಕರಣ ನೀಡಿದ ಪಿಯೂಷ್ ಗೋಯಲ್, ರೈಲ್ವೆ ಮಂಡಳಿ ಭಾರತದ ಸಮಗ್ರ ದೃಷ್ಟಿಕೋನದಿಂದ ನೋಡುತ್ತದೆ, ಹೀಗಾಗಿ ಇದು ಕಾರ್ಯಸಾಧ್ಯವಲ್ಲ ಎಂದು ವರದಿ ನೀಡಿರುವುದಾಗಿ ತಿಳಿಸಿದರು. आखिर जोनल जनरल मैनेजर एक जोन के जीएम थे, गुलबर्गा डिवीजन जैसे माननीय एलओपी खुद कह रहे हैं वो 3 अलग अलग डिविजन्स को रिपोर्ट करता था. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ 3ನೇ ಹಂತಕ್ಕೆ ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿತ್ತು. ನಿನ್ನೆವರೆಗೆ 78 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು 3 ಜಿಲ್ಲೆಗಳ 31 ಕ್ಷೇತ್ರಗಳಿಗೆ ಏಪ್ರಿಲ್ 6ರಂದು ಚುನಾವಣೆ ನಡೆಯಲಿದೆ. ಇದೇ 27ರಂದು ನಡೆಯಲಿರುವ ಮೊದಲ ಹಂತದಲ್ಲಿ 30 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಒಟ್ಟು 191 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಏಪ್ರಿಲ್ 1ರಂದು ನಡೆಯಲಿರುವ 2ನೇ ಹಂತದ ಮತದಾನದಲ್ಲಿ 30 ಕ್ಷೇತ್ರಗಳಿಗೆ 172 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಎಂದು ರಾಜ್ಯ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಬಸು ತಿಳಿಸಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿ 148 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್, ಹಾಲಿ ಮತ್ತು ಮಾಜಿ ಸಂಸದರು, ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಕೇಂದ್ರ ಸಚಿವ ಮತ್ತು ಪಕ್ಷದ ಉಪಾಧ್ಯಕ್ಷ ಮುಕುಲ್ ರಾಯ್ ಕೃಷ್ಣನಗರ ಕ್ಷೇತ್ರದಿಂದ ಹಾಗೂ ರಾಜ್ಯ ಬಿಜೆಪಿ ಮಾಜಿ ಅಧ್ಯಕ್ಷ ರಾಹುಲ್ ಸಿನ್ಹಾ ಹಬ್ರಾ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಇದೇ 24ರಂದು ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದೆ. ಪುದುಚೇರಿ ಬಿಜೆಪಿ ಮುಖ್ಯಸ್ಥ ವಿ ಸಾಮಿನಾಥನ್,
ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ 24ರಂದು ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಮಂಗಳವಾರ 9 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿತ್ತು. ಏಪ್ರಿಲ್ 6ರಂದು ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. अभिनेत्री खुशबू सुंदर ने तमिलनाडु के 1000 लाइट्स निर्वाचन क्षेत्र से अपना नामांकन दाखिल किया. बात एक और चुनावी राज्य केरल की करें तो यहाँ भी राजनीतिक दलों ने अपने चुनावी प्रचार को धार देना शुरू. ತೃಣಮೂಲ ಕಾಂಗ್ರೆಸ್ ಪಕ್ಷದ 5 ಸದಸ್ಯರ ನಿಯೋಗ ದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಭೇಟಿ ಮಾಡಿ ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣಾ ಮತದಾನವನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವ ಕುರಿತು ಚರ್ಚೆ ನಡೆಸಿತು. ಟಿಎಂಸಿ ಮುಖಂಡರಾದ ಸುಗತರಾಯ್, ಯಶವಂತ್ ಸಿನ್ಹಾ, ಮೊಹಮ್ಮದ್ ನದೀಮುಲ್ ಹಕ್, ಪ್ರತಿಮಾ ಮಂಡಲ್ ಮತ್ತು ಮಹುವಾ ಮೊಯಿತ್ರಾ ನಿಯೋಗದಲ್ಲಿದ್ದರು. ಸಂಸತ್ ಸದಸ್ಯ ಮಹುವಾ ಮೊಯಿತ್ರಾ ಮತದಾನ ಕೇಂದ್ರದಿಂದ 100 ಮೀಟರ್ ಒಳಗೆ ಕೇಂದ್ರ ಪಡೆಗಳನ್ನು ಮಾತ್ರ ನಿಯೋಜಿಸಲು ಆಯೋಗವು ಯಾವ ನಿಯಮದ ಅಡಿಯಲ್ಲಿ ಪ್ರಸ್ತಾಪಿಸಿದೆ ಎಂದು ಪಕ್ಷವು ತಿಳಿಯಬಯಸಿತು ಎಂದರು. ಮಾರ್ಚ್ 10ರಂದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಮೇಲೆ ನಡೆದ ಹಲ್ಲೆಯನ್ನು ಪಕ್ಷ ಪ್ರಸ್ತಾಪಿಸಿತು ಎಂದು ಅವರು ಹೇಳಿದರು. ಮಹಾರಾಷ್ಟ್ರ, ಪಂಜಾಬ್, ಕರ್ನಾಟಕ, ಗುಜರಾತ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಹೊಸ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳ ದಾಖಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರ ರಾಜ್ಯವೊಂದರಲ್ಲೇ 25,833 ಹೊಸ ಪ್ರಕರಣ ವರದಿಯಾಗಿದ್ದರೆ ಪಂಜಾಬ್ನಲ್ಲಿ 2,369, ಕೇರಳದಲ್ಲಿ 1,899 ಪ್ರಕರಣ ವರದಿಯಾಗಿದೆ ಎಂದು ತಿಳಿಸಿದೆ. ದೈನಿಕ ಕೋವಿಡ್ ಪ್ರಕರಣಗಳು ಮತ್ತು ಸಕ್ರಿಯ ಪ್ರಕರಣಗಳಲ್ಲಿ ಹೆಚ್ಚಳ ಆಗುತ್ತಿರುವ ರಾಜ್ಯಗಳೊಂದಿಗೆ ಕೇಂದ್ರ ಸರ್ಕಾರ ಸತತ ಸಂಪರ್ಕದಲ್ಲಿದ್ದು ಸೋಂಕು ತಡೆ ಕ್ರಮಗಳಿಗೆ ಸಹಕರಿಸುತ್ತಿದೆ ಎಂದು ಹೇಳಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪರೀಕ್ಷೆ ಇಳಿಮುಖವಾಗಿರುವ ಜಿಲ್ಲೆಗಳಲ್ಲಿ ಕೊರೋನಾ ಮಾದರಿ ಪರೀಕ್ಷೆಯನ್ನು ಹೆಚ್ಚಳ ಮಾಡುವಂತೆ ಸೂಚಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೋವಿಡ್-19 ಸೋಂಕು ನಿಯಂತ್ರಣ ಮತ್ತು ಕಂಟೈನ್ಮೆಂಟ್ ಕ್ರಮಗಳಿಗೆ ಸಹಕಾರ ನೀಡಲು ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಪಂಜಾಬ್ಗೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಾರ್ವಜನಿಕ ಆರೋಗ್ಯ ತಂಡಗಳನ್ನು ನಿಯುಕ್ತಿಗೊಳಿಸಿತ್ತು ಎಂದು ಹೇಳಿದೆ. ಈ ಹಿಂದೆ ಕೇಂದ್ರ ಸರ್ಕಾರ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗಿದ್ದ ಮಹಾರಾಷ್ಟ್ರ, ಕೇರಳ, ಛತ್ತೀಸ್ಗಢ, ಮಧ್ಯಪ್ರದೇಶ, ಗುಜರಾತ್, ಪಂಜಾಬ್, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಮತ್ತು ಕಾಶ್ಮೀರಕ್ಕೆ ಉನ್ನತ ಮಟ್ಟದ ಆರೋಗ್ಯ ತಂಡವನ್ನು ಕಳುಹಿಸಿತ್ತು. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ 2021-22ನೇ ಸಾಲಿಗೆ ವಾಸ್ತುಶಿಲ್ಪ ಪದವಿ ಬಿಆರ್ಕ್ ಕೋರ್ಸ್ ಪ್ರವೇಶ ಪಡೆಯಲು ಇರುವ ಅರ್ಹತೆಯನ್ನು ಮಾನದಂಡಗಳನ್ನು ಸಡಿಲಿಸಲಾಗಿದೆ ಎಂದು ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ. ಬಿಆರ್ಕ್ ಪದವಿಗೆ ಸೇರಲು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಕನಿಷ್ಠ 50 ಅಂಕ ಪಡೆದಿರಬೇಕು ಎಂಬ ನಿಯಮ ಇತ್ತು. ಈಗ ಅದನ್ನು ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳೊಂದಿಗೆ 12ನೇ ತರಗತಿ ಉತ್ತೀರ್ಣವಾಗಿರಬೇಕು ಅಥವಾ ಗಣಿತದೊಂದಿಗೆ ಡಿಪ್ಲೊಮಾ ಪಡೆದಿರಬೇಕು ಎಂದು ನಿಯಮಗಳಲ್ಲಿ ಸಡಿಲಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಇಂದು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ, ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಹಾಗೂ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಆಟೋ, ಬಸ್ ವಾಹನಗಳನ್ನು ತಡೆದು ಮನೆಯಿಂದ ಹೊರಗೆ ಬಂದಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ನಂತರ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ, ಮಹಾರಾಷ್ಟ್ರದಿಂದ ಕಲಬುರಗಿ ಜಿಲ್ಲೆಗೆ ಬರುವ ಪ್ರತಿಯೊಬ್ಬರೂ ಕೋವಿಡ್-19 ಪರೀಕ್ಷೆಗೊಳಪಟ್ಟು ಅದರ ವರದಿ ತರುವುದು ಕಡ್ಡಾಯ. ವರದಿ ಇಲ್ಲದವರಿಗೆ ಜಿಲ್ಲೆಗೆ ಪ್ರವೇಶ ನೀಡಲಾಗುವುದಿಲ್ಲ ಎಂದರು. ವ್ಯಾಕ್ಸಿನ್ ಕೊಟ್ಟು ಅವರು ಅವರಿಗಿರುವ ಜವಾಬ್ದಾರಿಯನ್ನು ಅವರು ನಿಭಾಯಿಸಿಕೊಂಡಿದ್ದಾರೆ. ಇವತ್ತು ಇದು ನಮ್ಮ ಜವಾಬ್ದಾರಿ. ನಮ್ಮ ತಂದೆ ತಾಯಿ, ನಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ವ್ಯಾಕ್ಸಿನ್ ಕೊಡಿಸುವುದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಚೆನ್ನಾಗಿ ನಿಭಾಯಿಸಬೇಕು. ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್,
ಕೊರೋನಾ ಬಗ್ಗೆ ಜನರಿಗೆ ಅರಿವಿದ್ದರೂ ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲಿಸುತ್ತಿಲ್ಲ. ಸಾರ್ವಜನಿಕರು ನಿರ್ಲಕ್ಷ್ಯ ತೋರದೆ ಮಾಸ್ಕ್ ಧರಿಸುವುದು ಮತ್ತಿತರ ನಿಯಮಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದರು. ಇದು ಸೀರಿಯಸ್ನೆಸ್ ಬಗ್ಗೆ ಒಂದು ಜಾಥಾವನ್ನು ನಾವು ಏರ್ಪಡಿಸಿದ್ವಿ. ನಾವು DC ಮತ್ತು CEO, ಕಾರ್ಪೊರೇಷನ್ ಕಮಿಷನರ್, ಎಲ್ಲ ಪೊಲೀಸ್ನವರು, ಎಲ್ಲ ಗೌರ್ಮೆಂಟ್ ಅಫೀಷಿಯಲ್ಸ್ ಇವತ್ತು ಭಾರತದ ಒಟ್ಟು ದೇಶೀಯ ಉತ್ಪನ್ನ GDP 2021ರಲ್ಲಿ 12% ವೃದ್ಧಿಸಲಿದೆ ಎಂದು ಅಮೆರಿಕದ ವಾಣಿಜ್ಯ ಮತ್ತು ಹಣಕಾಸು ಸೇವೆಗಳ ಸಂಸ್ಥೆ ಮೂಡಿಸ್ ಅಂದಾಜು ಮಾಡಿದೆ. ಕಳೆದ ನವೆಂಬರ್ನಲ್ಲಿ ಮೂಡಿಸ್ ಮಾಡಿದ್ದ ಅಂದಾಜಿನಲ್ಲಿ ಭಾರತದ GDP ಪ್ರಸಕ್ತ ಕ್ಯಾಲೆಂಡರ್ ವರ್ಷದಲ್ಲಿ 9% ವೃದ್ಧಿಸಲಿದೆ ಎಂದು ಅಂದಾಜಿಸಿತ್ತು. ಈಗ ನವೀಕೃತ ಅಂದಾಜು ಬಿಡುಗಡೆ ಮಾಡಿರುವ ಮೂಡಿಸ್ ತನ್ನ ಹಿಂದಿನ ಅಂದಾಜನ್ನು ಪರಿಷ್ಕರಿಸಿದೆ. ಕೊರೋನಾ ಸಾಂಕ್ರಾಮಿಕದಿಂದ ಚೇತರಿಸಿಕೊಂಡ ಭಾರತದ ಆರ್ಥಿಕತೆ 21ರ ಹಣಕಾಸಿನ ವರ್ಷದಲ್ಲಿ 8% ಆಗಲಿದೆ ಎಂದು ಅಂದಾಜಿಸಲಾಗಿತ್ತು. ಆದರೆ ಭಾರತದ ಆಕಾರದ ಚೇತರಿಕೆಯ ನಂತರ ಹಲವು ನುರಿತ ವೃತ್ತಿಪರ ಸಂಸ್ಥೆಗಳ ಅಂದಾಜಿನ ರೀತ್ಯ ಭಾರತದ GDP 22ರ ಹಣಕಾಸು ವರ್ಷದಲ್ಲೂ 2 ಅಂಕಿಯಲ್ಲಿ ಇರಲಿದೆ. ಭಾರತೀಯ ಸೇನೆಗೆ 4,960 ಮಿಲನ್ 2T ಟ್ಯಾಂಕ್ ನಿಗ್ರಹ ನಿರ್ದೇಶಿತ ಕ್ಷಿಪಣಿಯನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಇಂದು ಭಾರತ್ ಡೈನಮಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಯು 1,188 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ಷಿಪಣಿಗಳನ್ನು ಪೂರೈಕೆ ಮಾಡಲಿದೆ. ಭಾರತ್ ಡೈನಮಿಕ್ಸ್ ನಿಯಮಿತದೊಂದಿಗೆ 2016ರ ಮಾರ್ಚ್ 8ರಂದು ಅಂಕಿತ ಹಾಕಲಾದ ಕರಾರಿನ ಪುನರಾವರ್ತನೆಯ ಬೇಡಿಕೆ ಇದಾಗಿದೆ. ಬೆಂಗಳೂರಿನ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಆಯೋಜಿಸಲಾಗಿರುವ ಅಖಿಲ ಭಾರತ ಆರ್ಎಸ್ಎಸ್ ಪ್ರತಿನಿಧಿಗಳ ವಾರ್ಷಿಕ ಸಭೆಯನ್ನು ಸಂಘಟನೆಯ ಸರಸಂಘ ಚಾಲಕ ಮೋಹನ್ ಭಾಗವತ್ ಉದ್ಘಾಟಿಸಿದರು. ಕೊರೋನಾ ಮಾರ್ಗಸೂಚಿ ಅನ್ವಯ ಸಭೆಯಲ್ಲಿ 450 ಮಂದಿ ಮಾತ್ರ ಭಾಗಿಯಾಗಿದ್ದು, ಉಳಿದ ಕಾರ್ಯಕರ್ತರು ಆನ್ಲೈನ್ ಮೂಲಕ ಪಾಲ್ಗೊಂಡಿದ್ದರು. संघ कार्य संपूर्ण बंद था, शाखाएं बंद थी. जुलाई से शाखाएं लगना धीरे धीरे आरंभ हुआ था, परंतु ये शाखाएं बंद थी फिर भी संघ स्वयंसेवक खूब सक्रिय थे. ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ಎಸ್ಎಸ್ನ ಜಂಟಿ ಕಾರ್ಯದರ್ಶಿ ಎಂಎಂ ವೈದ್ಯ, ಕೊರೋನಾ ಕಾರಣದಿಂದ ಕಳೆದ ವರ್ಷ ಯಾವುದೇ ಸಭೆಗಳು ನಡೆಯಲಿಲ್ಲ. ಕೋವಿಡ್-19 ಸಂಕಷ್ಟದಲ್ಲಿ ಸಂಘದ ಸ್ವಯಂ ಸೇವಕರು ದೇಶದ ಹಲವು ಭಾಗಗಳಲ್ಲಿ ಮಾನವೀಯ ಸೇವೆಗೈದಿದ್ದಾರೆ. ದೇಶದ 89 ಶಾಖೆಗಳ ಯುವಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದು 60% ವಿದ್ಯಾರ್ಥಿಗಳಿದ್ದಾರೆ ಎಂದರು. ರಾಮಮಂದಿರ ನಿಧಿ ಸಮರ್ಪಣಾ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತಿದ್ದು, ದೇಶದ ಹಲವು ಪ್ರದೇಶಗಳಲ್ಲಿ ಸಂಘದ ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಕೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 37.8 ಡಿಗ್ರಿ ಸೆಲ್ಸಿಯಸ್, ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 15.3 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಚದುರಿದಂತೆ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಂಭವ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ ತಾಪಮಾನ 33 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಡವರಿಗೆ ಮನೆ ನಿರ್ಮಿಸಲು ಉಚಿತವಾಗಿ ಮರಳು ಪೂರೈಕೆ, ಶೀಘ್ರವೇ ಹೊಸ ಮರಳು ನೀತಿ ಜಾರಿ, ಸಚಿವ ಮುರುಗೇಶ್ ನಿರಾಣಿ. ಸಿನಿಮಾ ಮಂದಿರಗಳಿಗೆ ಪ್ರೇಕ್ಷಕರ ಪ್ರವೇಶಕ್ಕೆ ನಿರ್ಬಂಧ ಇಲ್ಲ, ಕೋವಿಡ್-19 ನಿಯಮಾವಳಿಗಳ ಕಡ್ಡಾಯ ಪಾಲನೆ ಅಗತ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗಣಿ ಮತ್ತು ಖನಿಜ ಅಭಿವೃದ್ಧಿ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ಲೋಕಸಭೆ ಅಂಗೀಕಾರ, ಕೃಷಿಯ ಬಳಿಕ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ, ಸಚಿವ ಪ್ರಹ್ಲಾದ್ ಜೋಶಿ. ಕಿಸಾನ್ ರೈಲು ಸಂಚಾರದಿಂದ ಕೃಷಿ ಉತ್ಪನ್ನ ಸಾಗಣೆ ಚಿತ್ರಣ ಬದಲಾವಣೆ, ಪೂರೈಕೆ ಸರಪಳಿ ತಡೆರಹಿತ, ಸಚಿವ ಪಿಯೂಷ್ ಗೋಯಲ್.
ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.